ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ನಾನು ಇವತ್ತಾಗ್ತಿರೋ ಎಪಿಸೋಡ್ ಒಂಗಿರಣ ಭಾಗ 14. ಅದೊಂದು ದೊಡ್ಡ ಕ್ರೀಡಾಂಗಣ. ಅಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ತಾಲೂಕಿನ ಎಲ್ಲ ಶಾಲೆಯ ಕ್ರೀಡೆಗೆ ಭಾಗವಹಿಸಿದಂತಹ ಮಕ್ಕಳು ಮತ್ತು ಅವರನ್ನು ಕರೆತಂದ ಶಿಕ್ಷಕರು ಅಲ್ಲಿದ್ದರು. ಎಲ್ಲ ಮಕ್ಕಳು ಅವರವರ ಶಾಲೆಯ ಕರವಸ್ತ್ರವನ್ನು ಧರಿಸಿ ಕಂಗೊಳಿಸುತ್ತಿದ್ದರು. ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಕಡೆಯಿಂದ ದೈಹಿಕ ಶಿಕ್ಷಕರ ಜೊತೆಗೆ ಸ್ಪಂದನ ಕೂಡ ಕ್ರೀಡೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಅಲ್ಲಿಗೆ ಬಂದಿದ್ದಳು. ಮೇಡಮ್, ಇಲ್ಲಿ ನಮಗಿಂತ ಚೆನ್ನಾಗಿ ಆಡುವವರು ಬಂದಿದ್ದಾರೆ. ಇವರ ಮುಂದೆ ನಾವು ಚೆನ್ನಾಗಿ ಆಡ್ತೀವಾ ಎನ್ನುವ ಭಯ ಕಾಡ್ತಿದೆ ನಮಗೆ ಎಂದು ಭಯದಲ್ಲೇ ಹೇಳಿದಳು ನಿಶ್ಚಿತ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ಹೀಗೆ ಭಯದಲ್ಲಿ ಆಟ ಆಡಿದರೆ ಆಟದ ಮೇಲಿನ ನಿಮ್ಮ ಏಕಾಗ್ರತೆ ಕಡಿಮೆಯಾಗುತ್ತದೆ. ನಿಮ್ಮ ಗಮನ ಇವಾಗ ಏನಿದ್ದರೂ ಆಟದ ಮೇಲೆ ಇರಬೇಕು ಅಷ್ಟೇ. ಆವಾಗ ಎದುರಾಳಿಗಳು ಎಷ್ಟೇ ಬಲಶಾಲಿಗಳಾಗಿದ್ದರೂ ನಮ್ಮ ಗೆಲುವು ನಮ್ಮದಾಗುತ್ತದೆ. ಇಲ್ಲಿ ಎದುರಾಳಿಗಳು ಹೇಗೆ ಇದ್ದಾರೆ ಎನ್ನುವುದು ಮುಖ್ಯವಲ್ಲ, ಅವರ ಮುಂದೆ ನಾವು ಹೇಗೆ ಆಟ ಆಡ್ತೀವಿ ಎನ್ನುವುದು ಮುಖ್ಯ. ತುಂಬ ಜಾಗ್ರತೆಯಿಂದ ಆಟ ಆಡಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳುತ್ತಿದ್ದಳು ಸ್ಪಂದನ. ಥ್ರೋಬಾಲಿನ ಮೊದಲನೇ ಪಂದ್ಯ, ಎರಡನೇ ಪಂದ್ಯ, ಮೂರನೇ ಪಂದ್ಯ ಹೀಗೆ ಎಲ್ಲ ಪಂದ್ಯಗಳನ್ನು ಗೆದ್ದು ಇವಾಗ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದಾರೆ ಜ್ಞಾನಜ್ಯೋತಿಯ ವಿದ್ಯಾರ್ಥಿಗಳು. ಕೊನೆಯ ಹಂತದ ಪಂದ್ಯ ಆಟ ಆಡುವಾಗ ವಿದ್ಯಾರ್ಥಿಗಳಿಗಿಂತ ಸ್ಪಂದನಳಿಗೆ ಹೆಚ್ಚು ಭಯವಾಗತೊಡಗಿತು. ಇಲ್ಲಿಯ ತನಕ ಬಂದು ಇವಾಗ ಎಲ್ಲಿ ಸೋಲುತ್ತಾರೋ ಎನ್ನುವ ಭಯ ಅವಳನ್ನು ಕಾಡುತ್ತಿತ್ತು. ಇದೊಂದು ಸ್ಪರ್ಧೆಗೋಸ್ಕರ ಮಕ್ಕಳು ತುಂಬ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದಾರೆ. ದೇವರೇ, ಇದೊಂದು ಪಂದ್ಯ ಗೆಲ್ಲಿಸಲು ಹಾಗೆ ಮಾಡು ಎಂದು ದೇವರಲ್ಲಿ ಮೊರೆ ಇಡುತ್ತಿದ್ದಳು. ಅದೇ ಉದ್ವೇಗದಲ್ಲಿ ಆಟ ಆಡುವ ವಿದ್ಯಾರ್ಥಿನಿಯರಿಗೆ ಬಾಡಿ ಟಚ್ ಮಾಡಬೇಡಿ, ಬೆರಳುಗಳನ್ನು ಬಾಲ್ಗೆ ಕೊಡಬೇಡಿ, ಹಸ್ತವನ್ನು ನೀಡಿ ಹೀಗೆ ಎಲ್ಲಿ ನಿಂತು ಸಲಹೆಗಳನ್ನು ನೀಡುತ್ತಿದ್ದಳು. ಸ್ಪಂದನ ಆಟದಲ್ಲಿ ತೋರಿಸುತ್ತಿದ್ದ ಉತ್ಸಾಹ, ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದ ರೀತಿ ಇದೆಲ್ಲವನ್ನು ಮೇಲೆ ಕುಳಿತು ನೋಡುತ್ತಿದ್ದ ಮಿಥುನ್ ಉರಿ ಬಿಸಿಲಿಗೆ ಮುಖ ಕೆಂಪೇರಿ ಬಾಡಿ ಹೋಗಿದೆ. ಕೆಲವು ಶಿಕ್ಷಕರು ಬಿಸಿಲು ಎಂದು ಕೊಡೆ ಹಿಡಿದಿದ್ದರೆ ಸ್ಪಂದನ ಮಾತ್ರ ಬಿಸಿಲಿನಲ್ಲಿ ಹಾಗೇ ನಿಂತಿದ್ದಳು. ಇದೆಲ್ಲವನ್ನು ಅವಳಿಗೆ ತಿಳಿಯದ ಹಾಗೆ ಗಮನಿಸುತ್ತಿದ್ದನು ಅಲ್ಲಿನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಖುದ್ದಾಗಿ ಮಿಥುನ್ ಆಫೀಸಿಗೆ ಹೋಗಿ ಇವತ್ತಿನ ಕ್ರೀಡಾ ಸ್ಪರ್ಧೆಗೆ ಮುಖ್ಯ ಅತಿಥಿಗಳಾಗಿ ಬರಲೇಬೇಕು ಎಂದು ಆಹ್ವಾನ ಇಟ್ಟಿದ್ದರು. ಮೊದಲು ಒಪ್ಪದ ಮಿಥುನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒತ್ತಾಯಕ್ಕೆ ಮಣಿದು ಕೊನೆಗೆ ಒಪ್ಪಿಗೆ ನೀಡಿದ್ದ. ಆದರೆ ಕೆಲಸದ ಒತ್ತಡದಿಂದ ಬರಲು ತಡವಾಗಿತ್ತು. ಸ್ಪಂದನಳ ಬೇಡಿಕೆಯಂತೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇಂದಿನ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನದಲ್ಲಿ ವಿಜೇತರಾಗಿದ್ದಾರೆ. ವಿದ್ಯಾರ್ಥಿಗಳು ಆಟವಾಡಿ ಎಷ್ಟೇ ದಣಿದಿದ್ದರೂ ಗೆಲುವಿನ ನಗು ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧೆಗಳು ಮುಗಿದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಇರಿಸಿದ್ದರು. ಸ್ಪಂದನಾಳಿಗೂ ಬಿಸಿಲಿನಲ್ಲಿ ನಿಂತು ಸುಸ್ತಾಗಿದ್ದರಿಂದ ಇಲ್ಲೇ ನೆರಳಿನಲ್ಲಿ ಹಾಕಿದ್ದ ಕುರ್ಚಿಯ ಮೇಲೆ ಬಂದು ಕುಳಿತು ವಿದ್ಯಾರ್ಥಿಗಳ ಬಳಿ ಮಾತನಾಡುತ್ತಿದ್ದಳು. ಹಾಗೆ ಮಾತನಾಡುತ್ತಿದ್ದವಳು ವೇದಿಕೆಯ ಮೇಲೆ ಕಣ್ಣಾಡಿಸಿದಳು. ವೇದಿಕೆಯ ಮೇಲೆ ಮಧ್ಯ ಕುರ್ಚಿಯಲ್ಲಿ ಕುಳಿತಿದ್ದ ಮಿಥುನ್ನನ್ನು ನೋಡಿ ಆಶ್ಚರ್ಯವಾಯಿತು. ಅದರಲ್ಲೂ ಮಿಥುನ್ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವಳಿಗೆ ಇನ್ನೂ ಮಹದಾಶ್ಚರ್ಯವಾಯಿತು. ತಕ್ಷಣಕ್ಕೆ ತಲೆ ಬಗ್ಗಿಸಿ ಇವರು ಯಾವಾಗ ಇಲ್ಲಿಗೆ ಬಂದರು ಎಂದು ಯೋಚನೆಗೆ ಸಿಲುಕಿದಳು. ಕ್ರೀಡಾ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡುತ್ತಿದ್ದರು. ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಸರದಿ ಬಂದಾಗ ಎಲ್ಲ 9 ಥ್ರೋಬಾಲ್ ವಿದ್ಯಾರ್ಥಿನಿಯರು ವೇದಿಕೆಗೆ ಬಂದರು. ಅವರಿಗೆ ಟ್ರೋಫಿ ನೀಡಲು ಕೈಯಲ್ಲಿ ಟ್ರೋಫಿ ಹಿಡಿದು ನಿಂತಿದ್ದ ಮಿಥುನ್ ಅಷ್ಟರಲ್ಲಿ ನಿಶ್ಚಿತ ಮಾತನಾಡಿ, ಸರ್, ನಿಮ್ಮದೇನೂ ಅಭ್ಯಂತರ ಇಲ್ಲ ಎಂದರೆ ನಮ್ಮ ಮೇಡಮ್ನನ್ನು ಇಲ್ಲಿಗೆ ಕರೆಸಬಹುದಾ ಎಂದು ನಿಧಾನವಾಗಿ ಕೇಳಿದಳು. ಮಿಥುನ್ ಜೊತೆಗೆ ಇದ್ದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಅದಕ್ಕೇನಂತೆ, ಕರೆಸಿ ಎಂದು ಅನುಮತಿ ನೀಡಿದರು. ನಿಶ್ಚಿತ ಅಲ್ಲೇ ಇದ್ದ ಮೈಕ್ ಹಿಡಿದು ಸ್ಪಂದನಾ ಮೇಡಮ್, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ ಎಂದು ಕೂಗಿದಳು. ಅವಳು ಎಷ್ಟೇ ಕರೆದರೂ ಸ್ಪಂದನ ವೇದಿಕೆ ಮೇಲೆ ಬರಲು ಒಪ್ಪಲಿಲ್ಲ. ಕೊನೆಗೆ ಎಲ್ಲ ವಿದ್ಯಾರ್ಥಿನಿಯರು ಕೆಳಗಿಳಿದು ಹೋಗಿ ಅವರೇ ಬಲವಂತದಿಂದ ಕೈ ಹಿಡಿದು ವೇದಿಕೆ ಮೇಲೆ ಕರೆತಂದರು. ಸ್ಪಂದನ ಮೇಲೆ ವಿದ್ಯಾರ್ಥಿಗಳಿರುವ ಪ್ರೀತಿ ಗೌರವ ನೋಡಿ ಅವತ್ತು ಸ್ಪಂದನ ಮಾತನಾಡಿದ್ದು ಸತ್ಯ ಎಂದೆನಿಸಿತು. ವೇದಿಕೆ ಮೇಲೆ ಮುಜುಗರದಲ್ಲೇ ಮಿಥುನ್ ಕೈಯಿಂದ ಟ್ರೋಫಿ ತೆಗೆದುಕೊಂಡಳು ಸ್ಪಂದನ. ಆ ದೃಶ್ಯ ಛಾಯಾಗ್ರಾಹಕನ ಕ್ಯಾಮರಾದಲ್ಲಿ ಸೆರೆಯಾಯಿತು. ಅಜ್ಜಿ, ಪಪ್ಪ ಬರ್ತೀನಿ ಎಂದು ಹೋದವರು ಇನ್ನೂ ಬಂದೇ ಇಲ್ಲ. ಬ್ಯಾಡ್ ಪಪ್ಪ, ಸುಳ್ಳು ಹೇಳ್ತಾರೆ.
ಮಮ್ಮಿ ನನಗೆ ಮಾತ್ರ ಸುಳ್ಳು ಹೇಳಬಾರ್ದು ಎಂದು ಹೇಳ್ತಾರೆ. ಆದರೆ ಪಪ್ಪನಿಗೆ ಯಾಕೆ ಸುಳ್ಳು ಹೇಳಬಾರ್ದು ಎಂದು ಹೇಳಿಕೊಡಲ್ಲ. ಪಪ್ಪ ಮುಂದಿನ ಸಾರಿ ಬಂದಾಗ ನಾನು ಅವರನ್ನು ಹೋಗಲು ಬಿಡುವುದಿಲ್ಲ. ಇವಾಗ ನನಗೆ ಫೋನ್ ಮಾಡಿ ಕೊಡಿ ಅಜ್ಜಿ, ನಾನು ಮಾತಾಡ್ತೀನಿ ಎಂದು ಮುದ್ದಾಗಿ ಹೇಳಿದನು ಧನುಷ್. ನಿಮ್ಮ ಮಮ್ಮಿ ಫೋನ್ ತಗೊಂಡು ಬರೋಗು, ನಾನು ಕರೆ ಮಾಡಿಕೊಡ್ತೀನಿ, ಮಾತನಾಡುವೆಯಂತೆ ಎಂದರು ರಾಧಾ ಅವರು. ಸ್ಪಂದನಾಗೆ ಗೊತ್ತಾಗದ ಹಾಗೆ ಅವಳ ಮೊಬೈಲ್ ತಂದು ತನ್ನ ಅಜ್ಜಿಯ ಕೈಗೆ ನೀಡಿದನು. ರಾಧಾ ಅವರು ತನ್ನ ಮೊಬೈಲ್ಗೆ ಸುಗುಣ ಅವರು ಕಳಿಸಿದ ಮಿಥುನ್ ನಂಬರಿಗೆ ಸ್ಪಂದನ ಮೊಬೈಲ್ನಲ್ಲಿ ಕರೆ ಮಾಡಿಕೊಟ್ಟರು. ಗಣಕಯಂತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಮಿಥುನ್ ಮೊಬೈಲ್ ಸದ್ದಾದಾಗ ಶಬ್ದಕ್ಕೆ ಆ ಕಡೆ ನೋಡಿದರೆ ಗೊತ್ತಿಲ್ಲದೆ ಇರುವ ನಂಬರ್ನಿಂದ ಕರೆ ಬರುತ್ತಿತ್ತು. ಅದನ್ನು ನೋಡಿದವನು ಕರೆಯನ್ನು ಸ್ವೀಕರಿಸಿ ಅಲೋ ಎಂದು ಕಿವಿಗಿಟ್ಟನು. ಆ ಕಡೆಯಿಂದ ಅಲೋ ಪಪ್ಪ, ಹೇಗಿದ್ದೀರಾ ಎಂದು ತಕ್ಷಣ ಮಿಥುನನಿಗೆ ಇದು ಧನುಷ್ ಎಂದು ತಿಳಿದು ಹೋಯಿತು. ಈ ಮಗು ನನ್ನನ್ನು ಒಂದೇ ದಿನದಲ್ಲಿ ಅದೆಷ್ಟು ಹಚ್ಚಿಕೊಂಡಿದೆ ಎಂದು ಯೋಚಿಸುತ್ತಿದ್ದವನನ್ನು ಮತ್ತೆ ಹಲೋ ಹಲೋ ಪಪ್ಪ ಕೇಳಿಸ್ತಿದ್ಯಾ ಎಂದನು. ಹಾಂ ಕೇಳಿಸ್ತಿದೆ, ಹೇಳು ಪುಟ್ಟ, ನೀನು ಹೇಗಿದ್ದೀಯಾ ಎಂದರೆ, ಪಪ್ಪ ನೀವು ಬರ್ತೀನಿ ಎಂದು ಹೇಳಿ ಹೋಗಿ ಬರಲೇ ಇಲ್ಲ, ಯಾವಾಗ ಬರ್ತೀರಾ ಇಲ್ಲಿಗೆ ಎಂದು ಬೇಜಾರಿನಲ್ಲಿ ಕೇಳುತ್ತಿದ್ದನು. ಆ ಮಗುವಿನ ಮುದ್ದು ಮುದ್ದು ಮಾತಿಗೆ ಏನು ಹೇಳುವುದು ಎಂದು ತೋಚುವುದಿಲ್ಲ ಮಿಥುನನಿಗೆ. ಇಲ್ಲಿ ಕೆಲಸ ಜಾಸ್ತಿ ಇದೆ ಪುಟ್ಟ, ಆ ಕೆಲಸವನ್ನು ಎಲ್ಲ ಮುಗಿಸಿಕೊಂಡು ನಿನಗೋಸ್ಕರ ಆದಷ್ಟು ಬೇಗ ಬರ್ತೀನಿ ಎಂದರು. ಇಲ್ಲ ಪಪ್ಪ, ನೀವು ನಾಳೆನೇ ಬರಬೇಕು ಎಂದು ಹಠ ಹಿಡಿದನು. ನೀನು ಗುಡ್ ಬಾಯ್ ಅಲ್ವಾ, ನಾನು ಹೇಳಿದ ಮಾತು ಕೇಳಬೇಕು, ಕೆಲಸ ಮುಗಿಸಿಕೊಂಡು ಆದಷ್ಟು ಬೇಗ ಬರ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದರು. ಮುಂದುವರಿಯುವುದು. ಧನ್ಯವಾದಗಳು.